ಈ ದೇಶದಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಾಗಿ ಮುಂದಿನ ಶತಮಾನದಲ್ಲಿ ಬಾಳೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಯಾಕಂದರೆ ಅಂಥ ಇನ್ಸಿಡೆಂಟ್ಗಳು ಆಗ್ತಾ ಇದೆ. ಬಟ್ ಇದೆಲ್ಲದಕ್ಕೂ ಅಪವಾದ ಅನ್ನೋ ರೀತಿಯಲ್ಲಿ ಇಲ್ಲೊಂದು ಮುಸ್ಲಿಂ ದಂಪತಿ ಹಿಂದೂ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿದ್ದು ಅಲ್ಲದೆ ಅವರ ಮದುವೆಯನ್ನು ಅದ್ಧೂರಿಯಾಗಿ ಮಾಡಿ ಸಮಾಜಕ್ಕೊಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾರವರು ಅನ್ನೋದರ ಡೀಟೇಲ್ಸ್ ಇದೆ, ನೋಡೋಣ. ಭಾವೈಕ್ಯತೆಯ ಮದುವೆಗೆ ಸಾಕ್ಷಿಯಾದ ಬಸ್ತವಾಡ. ಹಿಂದೂ ಸಂಪ್ರದಾಯದಂತೆ ಅದ್ಧೂರಿ ಮದುವೆ. ಅನಾಥ ಮಕ್ಕಳನ್ನ ಸಾಕಿ ಬೆಳೆಸಿದ ಮುಸ್ಲಿಂ ದಂಪತಿ. ಹೀಗೆ ಅದ್ಧೂರಿಯಾಗಿ ಮದುವೆ ಸಮಾರಂಭದ ದೃಶ್ಯಗಳು. ಹಿಂದೂ ಸಂಪ್ರದಾಯದ ಮದುವೆಯನ್ನ ಮುಸ್ಲಿಂ ಕುಟುಂಬದ ಮುಂದೆ ನಿಂತು ನೆರವೇರಿಸಿ ಸಾಮರಸ್ಯದ ಸಂದೇಶ ಸಾರಿರುವ ದೃಶ್ಯಗಳು. ಇದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಕಂಡುಬಂದಿದೆ. ಮೆಹಬೂಬ್ ಹಸನ್ ಸಾಬ್ ನಾಯ್ಕವಾಡಿ ಹಾಗೂ ನೂರಾಜಾನ್ ದಂಪತಿ ಭಾವೈಕ್ಯತೆಯ ಸಂದೇಶ ಸಾರಿದ್ದಾರೆ. ಹಿಂದೂ ಧರ್ಮದ ಕಾಡಯ್ಯ ಪೂಜೇರಿ ದಂಪತಿಗಳಿಗೆ ಇಬ್ಬರು ಪುತ್ರರಿದ್ರು. ಹಿರಿಯ ಪುತ್ರ ಸೋಮಶೇಖರ 4 ಹಾಗೂ ಕಿರಿಯ ಪುತ್ರ ವಸಂತನಿಗೆ 2 ವರ್ಷವಿದ್ದಾಗ ಪೂಜಾರಿ ದಂಪತಿ ನಿಧನರಾದ್ರು. ಇನ್ನು ಕಾಡಯ್ಯ ಪೂಜಾರ ಹಾಗೂ ಮೆಹಬೂಬ್ ನಾಯ್ಕವಾಡಿ ಇಬ್ಬರೂ ಕೂಡ ಬಸ್ತವಾಡ ಗ್ರಾಮದಲ್ಲಿಯೇ ಇದ್ದು ಅಕ್ಕಪಕ್ಕದ ಮನೆಯವರಾಗಿದ್ರು. ಮೊದಲಿನಿಂದಲೂ ಕೂಡ 2 ಕುಟುಂಬಗಳ ನಡುವೆ ಅವಿನಾಭಾವ ಸಂಬಂಧವಿತ್ತು. ಆದರೆ ಕಳೆದ 20 ವರ್ಷದ ಹಿಂದೆ ಕಾಡಯ್ಯ ಪೂಜಾರ ದಂಪತಿ ಅನಾರೋಗ್ಯದಿಂದ ಸಾವನ್ನಪ್ತಾರೆ. ಬಂಧು ಬಳಗ ಇದ್ರೂ ಕೂಡ ಯಾರೂ ಸಹಾಯಕ್ಕೆ ಬಾರದ್ದನ್ನ ಕಂಡ ತಾಯಿ ಕಣ್ಣೀರನ್ನ ಹಾಕಿದ್ರು. ಅವತ್ತು ನಾಯ್ಕವಾಡಿ ಕುಟುಂಬ, ನಿಮ್ಮ ಮಕ್ಕಳ ಚಿಂತೆ ಮಾಡಬೇಡಿ, ನಮ್ಮ ಮಕ್ಕಳಂತೆ ಅವರನ್ನು ನೋಡ್ಕೊಳ್ತೇವೆ ಅಂತೇಳಿ ಅಭಯ ಕೊಟ್ಟಿದ್ರು. ಅವತ್ತಿನಿಂದಲೂ ಕೂಡ ಇಬ್ಬರು ಮಕ್ಕಳನ್ನ ತಮ್ಮ ಮಕ್ಕಳಂತೆ ಸಾಕಿ ಸಲಹಿ ಅವರಿಗೆ ಶಿಕ್ಷಣವನ್ನ ಕೊಡಿಸಿದ್ದಾರೆ. ನಮ್ಮ 5 ಜನ ಮಕ್ಕಳು, ಇವು 2 ಮಕ್ಕಳು, 7 ಮಂದಿ ಮಕ್ಕಳು ಅಂತ ತಿಳಿದು ನಾವು ಜೋಪಾನ ಮಾಡಿದ್ದೀವಿ. ಅವ್ರ ಪಪ್ಪ ಮಮ್ಮಿ ಅವ್ರು ಚಿಕ್ಕವರಿದ್ದಾಗೆ ತೀರ್ಕೊಂಡಿದ್ರು. ಆಮೇಲೆ ಅವರು ಈಗ ನಾವು ಇಷ್ಟ ಅಂದರೂ 20 ವರ್ಷ ಆಯ್ತು ರೀ, ನಾವು ನೋಡಾಕತ್ತೀವಿ ರೀ. ಆದರೆ ಅವರು ಏನು ಬ್ಯಾರೆ ಅಂತೇಳಿ ಅವ್ರು ತಿಳ್ಕೊಂಡಿಲ್ಲ ರೀ, ನಾವು ತಿಳ್ಕೊಂಡಿಲ್ಲ ರೀ. ಮದುವೆ ಟೈಮ್ಗೆ ಅವ್ರಿಗೆಲ್ಲರಿಗೂ ಕರೆಸಿ ಹಿಂದೂ ಸಂಪ್ರದಾಯದಿಂದ ನಾವು ಮದುವೆ ಮಾಡಿಸಿದ್ದೇವೆ ರೀ. ಎಲ್ಲ ಜನಕ್ಕೆ ನಾವು ಎಲ್ಲ ಮಕ್ಕಳು, ನಮ್ಮ ಗಂಡ ಹೆಂಡತಿ, ನಾವೆಲ್ಲ ಜನಕ್ಕೆ ಓಡಾಡಿ ಹೇಳಿ ನಿಂತು ಮದುವೆ ಮಾಡಿಸಿದ್ದೀವಿ. ನಾಯ್ಕವಾಡಿ ದಂಪತಿಗೆ 4 ಪುತ್ರ ಹಾಗೂ ಓರ್ವ ಪುತ್ರಿ ಇದ್ದಾರೆ. ಸೋಮಶೇಖರ ಹಾಗೂ ವಸಂತ ಸೇರಿ 7 ಮಕ್ಕಳನ್ನ ಒಂದೇ ಮನೆಯಲ್ಲಿ ಸಾಕಿ ಸಲಹಿ ಶಿಕ್ಷಣವನ್ನು ಕೂಡ ಕೊಡಿಸಿದ್ದಾರೆ. ಮೆಹಬೂಬ್ ನಾಯ್ಕವಾಡಿ ಕೆಎಸ್ಆರ್ಟಿಸಿ ಬಸ್ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ತನ್ನ ಓರ್ವ ಪುತ್ರಿ ಹಾಗೂ 4 ಮಕ್ಕಳ ಮದುವೆಗಿಂತ ಅನಾಥವಾಗಿದ್ದ ಇಬ್ಬರು ಸಾಕು ಮಕ್ಕಳಲ್ಲಿ ಹಿರಿಯನಾದ ಸೋಮಶೇಖರನ ಮದುವೆಯನ್ನ ತನ್ನ ಮಕ್ಕಳಿಗಿಂತ ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ. ಸೋಮಶೇಖರನಿಗೆ ಕನ್ಯೆ ನೋಡಿ ಹಿಂದೂ ಸಂಪ್ರದಾಯದಂತೆ ಬಸ್ತವಾಡ ಗ್ರಾಮದ ಕಾಡಸಿದ್ದೇಶ್ವರ ದೇವಸ್ಥಾನದಲ್ಲಿ ಸ್ವಂತ ಖರ್ಚಿನಿಂದ ಅದ್ದೂರಿ ಮದುವೆ ಮಾಡಿಸಿ ಭಾವೈಕ್ಯತೆಯ ಸಂದೇಶ ಸಾರಿದ್ದಾರೆ. 20 ವರ್ಷದಿಂದ ನಮ್ದು ಅವ್ವ ಅಪ್ಪ ಇದ್ದಂಗೆ ಅವರ ನಮಗೆ ನೋಡ್ಕೊತ ಬಂದಾರ್ರಿ. ಮೊದಲಿಂದ ನಮ್ಮ ಮಮ್ಮಿ ಹೇಳಿದ್ದು ಒಂದ ಮಾತಿಗೆ ಅವ್ರು ಆ ಮಾತಿಗೆ ನಿಂತ ನನ್ನ ಮದುವೆಗಿದ್ದು ಎಲ್ಲ ಮಾಡಿಸ್ಯಾರು. ನಮ್ದು ಸ್ಕೂಲ ಕಾಲೇಜ್ ಆಗಲಿ ಎಲ್ಲ ಅವರ ಮುಂದೆ ಇದು ಮಾಡ್ಯಾರು. ಮೊದಲಿಂದನೂ ನಾವು ಅವರು ಅವ್ವ ಅಪ್ಪ ಅಂತಲೇ ಅಂದ್ಕೊಂಡಿವಿ. ನಮ್ಗೆ ಅವ್ವ ಅಪ್ಪ ಇಲ್ಲ ಅಂತ ಅವ್ರು ಇನ್ನೂ ನೆನಪು ಬರೋ ಹಂಗೆ ಮಾಡಿಲ್ಲ. ಮುಂದೆನೂ ಎಲ್ಲ ಹಂಗೆ ಇರ್ತಾರಂತ ನಾವು ಇದು ಮಾಡ್ಕೊಂಡಿದ್ವಿ. ಅವರು ನಂಗೆಲ್ಲ ಭರವಸೆ ಕೊಟ್ಟಾರು. ಅವ್ರವ್ವ ತಿರ್ಕೊಂಡ್ರೇನಿಲ್ಲ, ಅವರು ನೋಡ್ಕೊಂಡಾರ. ಇವು ಏನು 7ನೇತೆ 6ನೇತೆ ಏನು ಇದ್ದೋ ರೀ. ಮತ್ತು ಆವಾಗಿಂದ ಅವರು ನೋಡ್ಕೊಂಡಾರ. ನಮ್ಮ ಮಂದಿ ಅಂತೂ ಯಾರೂ ನೋಡಿಲ್ಲ. ಸುಳ್ಳು ಯಾಕೆ ಹೇಳಿದ್ರಿ, ತಾಟು ಕೊಟ್ಟಿಲ್ಲ, ಚಾನು ಕೊಟ್ಟಿಲ್ಲ, ಏನೂ ಇಲ್ರಿ ನಿಮ್ಗೆ ಹೇಳೋದಂತಾರೆ. ಏನು ಮಾಡಿಲ್ಲ, ಎಲ್ಲ ಅವರು ನೋಡಿದ್ದಾರೆ. ತನ್ನ ಮಕ್ಕಳ ಜೊತೆಗೆ ಅನಾಥವಾಗಿದ್ದ ಸಾಕು ಮಕ್ಕಳಿಗೂ ಉತ್ತಮ ಶಿಕ್ಷಣವನ್ನ ನಾಯ್ಕವಾಡಿ ದಂಪತಿ ಕೊಡಿಸಿದ್ದಾರೆ. ತನ್ನ ಸ್ವಂತ ಮಕ್ಕಳಲ್ಲಿ ಇಬ್ಬರು ಯೋಧರಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ, ಇಬ್ಬರು ಟ್ರಾವೆಲ್ಸ್ ಉದ್ಯಮವನ್ನು ಮಾಡ್ತಿದ್ದಾರೆ. ಅವರೊಟ್ಟಿಗೆ ಉತ್ತಮ ಶಿಕ್ಷಣವನ್ನು ಪಡೆದು ಸೋಮಶೇಖರ ಹಾಗೂ ವಸಂತ ಖಾಸಗಿ ಕಂಪನಿಯಲ್ಲಿ ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ. ಒಟ್ನಲ್ಲಿ ಇಂದಿನ ದಿನಗಳಲ್ಲಿ ಹಿಂದೂ ಮುಸ್ಲಿಂ ಭೇದ ಭಾವ ಮಾಡುವ ಮನಸ್ಥಿತಿಗಳಿಗೆ ಸಾಮರಸ್ಯದ ಸಂದೇಶ ಸಾರಿದ ಈ ಮುಸ್ಲಿಂ ಕುಟುಂಬದ ಕಾರ್ಯ ನಿಜಕ್ಕೂ ಕೂಡ ಶ್ಲಾಘನೀಯ. ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.